ಅನ್ನದಾನಿ ವಿರುದ್ಧ ದೂರುದಾರರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಮೇಡಮ್. ಸರ್, ಈಗ ನಿಮ್ಮ ಹೆಂಡತಿಯ ನಿಮ್ಮ ವಿರುದ್ಧ ಸಾಕಷ್ಟು ಆರೋಪಗಳು ಮಾಡಿದ್ದಾರೆ. ಈ ಆರೋಪಕ್ಕೆ ಏನು ಉತ್ತರ ಕೊಡ್ತೀರಾ ಸರ್? ಮೇಡಮ್ ಅವರೇ, ಅವರು ಮಾಡ್ತಾ ಆರೋಪ ಎಲ್ಲ ಸತ್ಯಕ್ಕೆ ದೂರ ಮೇಡಮ್. ನಾನ್ ಮಾಡಿರೋ ಆರೋಪ ಏನ್ ಮೇಡಮ್? ಹೇಳಿ, ನಾನ್ ಮಾಡಿರೋ ಆರೋಪ ಏನು? ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಆರೋಪ ಮಾಡಿದ್ದೀರಾ ನೀವು? ಅದೇ ಯಾರ ಜೊತೆ, ಮಾಜಿ ಶಾಸಕರ ಜೊತೆ ಅಂತ ನಾನು ಆರೋಪ ಮಾಡಿದ್ದೀನಿ, ಸರಿನಾ ಮೇಡಮ್? ಅದಕ್ಕೆ ಪ್ರತಿ ಉತ್ತರ ಕೊಡ್ಬೇಕು ಮೇಡಮ್. ಅದಕ್ಕೆ ಕೊಡ್ಬೇಕು. ನನ್ನ ಮನೇಲಿ ಇದ್ಕೊಂಡು ಆಕೆ ಆ ವ್ಯಕ್ತಿ ಜೊತೆ ಫೋನ್ ನಲ್ಲಿ ಸಂಭಾಷಣೆ ಮಾಡಿದ್ರೆ ನಾನು ಕೇಳಬಾರ್ದಾ ಮೇಡಮ್? ಕೇಳದ್ಮೇಲೆ ನನ್ನ ಮೇಲೆ ಅದನ್ನ ವರದಕ್ಷಿಣೆ ಕೇಸ್ ಅಂತ ಹಾಕ್ಸಿದ್ರೆ ಎಷ್ಟರ ಮಟ್ಟಿಗೆ ನ್ಯಾಯ ಮೇಡಮ್? ನಮ್ಮ ಅವರು ಕಿರುಕುಳ ಕೊಟ್ರು. ಈಗ ನಮ್ಮ ತಾಯಿಯದವರು ಕೇಳಬಾರ್ದ ಮೇಡಮ್? ಯಾಕಮ್ಮ ಮಾತಾಡ್ತಿದ್ದೆ ಗಂಟೆ ಗಟ್ಲೆ ಫೋನಲ್ಲಿ ಅಂತ ಕೇಳಬಾರ್ದಾ? ಅದಕ್ಕೆ ದಾಖಲೆಗಳಿದೆ, ಆಯ್ತು, ಅದೊತ್ತಿಗಿರ್ಲಿ. ಮದುವೆ ಟೈಮಲ್ಲಿ ಊಟ ಇದು ಅದೆಲ್ಲ ಕಾಮನ್ ಮೇಡಮ್, ಅದೆಲ್ಲ ನಡೆಯುತ್ತೆ. ಅದನ್ನೆಲ್ಲ ನಾನು ಇಷ್ಟು ದೂರ ತರ ಅವಶ್ಯಕತೆ ಇಲ್ಲ. ನನ್ ಮದುವೆ ಟೈಮಲ್ಲಿ ಊಟ ಹಾಕಿಲ್ಲ ಅಂತಂದ್ರು ಅದನ್ನ ನಾನು ತಂದು ಇದನ್ನ ಪ್ರೆಸ್ ಮೀಟ್ ಮಾಡ್ಲಾ? ಅದನ್ನ ಪ್ರೆಸ್ ಮೀಟ್ ಮಾಡಕ್ಕಾಗತ್ತಾ? ನಮ್ ತಂಗಿ ನಮ್ ತಾಯಿ ಬೈದು ಅನ್ನೋದನ್ನ ಪ್ರೆಸ್ ಮೀಟ್ ಮಾಡಕ್ಕಾಗತ್ತಾ? ನಾನು ಇಷ್ಟು ಇಶ್ಯೂ ಮಾಡ್ಕೊಳಕ್ಕಾಗತ್ತಾ? ನನ್ನ ಮೇಜರ್ ಕನ್ಸರ್ನ್ ಏನು ಅಂತಂದ್ರೆ ಮೇಡಮ್, ಈಕೆ ಇದ್ದಿದ್ದು ಅಕ್ರಮ ಸಂಬಂಧದ ಪ್ರಶ್ನೆ ನಾನು ಮಾಡಿದಾಗ ಅದು ವರದಕ್ಷಿಣೆ ಕೇಸಕ್ಕೆ ತಿರುಗಿತು ಮೇಡಮ್. ಮನೇಲಿದ್ದಾಗ, ಬಾಗ್ಲು ಒಳಗಿದ್ದಾಗ, ತುಂಬಾ ವೈಯಕ್ತಿಕಲ್ಲಿದ್ದಾಗ ಬಾಯಿ ಬಂದಾಗ ಮಾತಾಡೋದು, ತುಂಬಾ 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 ಹೊಲ್ಸ್ಗಳು ಮಾತಾಡ್ಕೊಂಡು ಡೈವರ್ಸ್ ಕೊಡೋದು, ಆಚೆ ಬಂದಾಗ ಕಣ್ಣೀರ್ ಹಾಕೊಳ್ಳೋದು. ನಾನು ಇದನ್ನೇನು ಅದೇ ಇಬ್ರು ಇದ್ದಾಗ ನಾವ್ ಏನೇ ಇದ್ದಾಗ ಒಂದು ವಿಡಿಯೋ ಮಾಡ್ಕೋಬೇಕಂಗಾಯ್ತಂಗ. ಇವ್ರು ಹೇಳೋ ಪ್ರಕಾರ ನೋಡಕ್ ಹೋಗ್ತು ಅಂತಂದ್ರೆ ನಾವು ವೈಯಕ್ತಿಕವಾಗಿದ್ದನ್ನೆಲ್ಲ ವಿಡಿಯೋ ಮಾಡ್ಕೋಬೇಕಾಗಿತ್ತು. ಸರ್, ಈಗ ಅವ್ರು ಹೇಳ್ತಿದ್ದಾರೆ ಯಾವುದೇ ರೀತಿ ಅಕ್ರಮ ಸಂಬಂಧ ಇಲ್ಲ, ನನ್ನ ವಿರುದ್ಧ ಸುಮ್ನೆ ನನ್ನ ಪತಿ ಆರೋಪ ಮಾಡ್ತಾ ಇರೋದು, ದಿನನಿತ್ಯ ಕೂಡ ಕುಡ್ಕೊಂಡ್ ಬಂದ್ ಗಲಾಟೆ ಮಾಡ್ತಿದ್ರು ಅಂತ ಕೂಡ ನಿಮ್ಮ ವಿರುದ್ಧ ಆರೋಪ ಮಾಡಿದ್ದಾರೆ. ಮೇಡಮ್ ಏನ್ ಮೇಡಮ್ ಮಾತಿರು? ಕುಡ್ಕೊಂಡ್ಬಂದು ಅಂತ ಎಲ್ಲಿ ಕುಡ್ಕೊಂಡ್ ಬಂದೆ ಮೇಡಮ್? ನನಗೆ ಅಭ್ಯಾಸನೇ ಇಲ್ಲ ಮೇಡಮ್. ಬೇಕಾದ್ರೆ ಚೆಕ್ ಮಾಡ್ಲಿ, ಮೆಡಿಕಲ್ ಟೆಸ್ಟ್ ಮಾಡಿ. ಎಂಗೇಜ್ಮೆಂಟ್ ಟೈಮಲ್ಲೂ ಕೂಡ ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ರು, ಡ್ರಿಂಕ್ಸ್ ಮಾಡ್ಕೊಂಡ್ ಮಾತನಾಡಿದ್ರು ಅಂತ ಅವ್ರು ಹೇಳಿದ್ದಾರೆ. ಏನ್ ಮೇಡಮ್ ಡ್ರಿಂಕ್? ಹೆಂಗ್, ಯಾವ ಬೇಸ್ ಮೇಲೆ ಹೇಳ್ತಾರೆ ಇದನ್ನ? ಎಂಗೇಜ್ಮೆಂಟ್ ಟೈಮಲ್ಲಿ ಯಾವ ಬೇಸ್ ಮೇಲೆ ಹೇಳಿ? ಎಂಗೇಜ್ಮೆಂಟ್ ಆಗಿದ್ದು ಮೈಸೂರಲ್ಲಿ ಅವ್ರ ಅಕ್ಕನ ಮನೆಯಲ್ಲಿ. ನಾನು ಹುಡುಗಿ ನೋಡಕ್ ಹೋಗ್ತಾ ಕುಡ್ಕೊಂಡು ಹೋಗಕ್ಕಾಗತ್ತಾ ನಾನು? ಏನ್ ಸತ್ಯಕ್ಕೆ ದೂರವಾದ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೊರತು ನಾನ್ ಕೊಟ್ಟಿರೋ ಆರೋಪಕ್ಕೆ ಅವರು ಪ್ರತ್ಯುತ್ತರವಾಗಿ ನೇರ ಆರೋಪಕ್ಕೆ ಅವರು ಉತ್ತರ ಕೊಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸುಮ್ನೆ ಅವ್ರ ಏನ್ ಹೇಳ್ತಾ ಇದಾರೆ, ಕುಡ್ಕೊಂಬಂದ ಆಯ್ತು, ಒಂದ್ ಮಾತು ಎಲ್ಲಾನು ಮೀರಿನೇ ಕೇಳ್ತೀನಿ. ಕುಡ್ದೆ ಏನೀಗ? ಆಯ್ತು, ಕುಡ್ದೆ ಬಿಟ್ಟೆ. ನನ್ಗಿಲ್ಲ, ನನ್ ಅಭ್ಯಾಸ ಇಲ್ಲ. ಬೇಕಾದ್ರೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಕುಡ್ದೆ ಬಿಟ್ಟೆ. ಈಗ ಹಂಗ ಮಾತಾಡ್ಬೋದು ನಾನು ಮಾತಾಡ, ಯಾಕಂದ್ರೆ ನನ್ಗೆ ಅಭ್ಯಾಸ ಇಲ್ಲ. ನನ್ಗೆ ಯಾವ್ದು ಸಂಬಂಧ ಇದೆ ಪ್ರೂವ್ ಮಾಡ್ಲಿ. ನನ್ಗೇನ್ ಮೇಡಮ್ ಸಂಬಂಧ ಇದೆ? ಇಂತ ಹೆಂಡತಿ, ಚೆನ್ನಾಗಿ ಹೆಂಡತಿ ಮಕ್ಕಳನ್ನ ನಾನೇ ದೂರ ಮಾಡ್ಕೊತಾ ಇದ್ದೆ. ಏನ್ ಕೊಡ್ತಾ ಇತ್ತು ಅವಳಲ್ಲಿ? ತುಂಬಾ ಇದೆ ಮಾತಾಡೋದಿಕ್ಕೆ. ಏನ್ ಕೊಡ್ತಾ ಇತ್ತು ಅವಳಲ್ಲಿ? ಹೇಳಬಾರ್ದು ಈ ತರದೆಲ್ಲ ಮಾತುಗಳನ್ನ. ಅವಳಿಗೆ ಏನ್ ಕೊಡ್ತಾ ಇತ್ತು? ವಿದ್ಯಾಭ್ಯಾಸ ಇರ್ಲಿಲ್ವಾ? ಅವಳೇನ್ ಹ್ಯಾಂಡಿಕ್ಯಾಪ್ಟಾ? ನನ್ ಮಗು ಎಂತ ಚಂದದಂತ ಗಂಡು ಮಗು ಇತ್ತು, ನಾನೇನ್ ದೂರ ಮಾಡ್ಕೊಬೇಕು? ಇವ್ರ ಅನೈತಿಕತೆ ಸಂಬಂಧಕ್ಕೆ ನಾನು ಬೇಸತಿ ಇದು ಬಂದಿರೋದು ಮೇಡಮ್. ಆಚೆ ಹೋಗಿ 6 ತಿಂಗಳು ಕಾಲ್ ಡೀಟೇಲ್ಸ್ ಕೊಡ್ತೀನಿ ನಾನು. ಇಲ್ಲಿಂದ ಮಾತಾಡಿದ್ರು ಇವರು ಮಾಜಿ ಶಾಸಕರು. ಏನಕ್ಕೆ ಮಾತಾಡಿದ್ರು? ಅದನ್ನ ಮಾತಾಡಿ ಸರ್. ಕೇವಲ ನನಗೆ ಪರಿಚಯಿಸ್ತಾರಷ್ಟೇ, ಅವರು ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಿದ್ರೆ. ಯಾವ ಪರಿಚಯ? ಈ ವ್ಯಕ್ತಿಗೆ ಏನ್ ಪರಿಚಯ? ಏನಕ್ಕೆ ಬೇಕು ಪರಿಚಯ? ಗಂಡನ ಬಿಟ್ಟು ಈ ವ್ಯಕ್ತಿಗೆ ಏನ್ ಪರಿಚಯ? ನಮ್ಮ ತಾಲೂಕಲ್ಲಿ ಮಾಡೋ ಜನದ ಫೋನೇ ರಿಸೀವ್ ಮಾಡಲ್ಲ ಆ ವ್ಯಕ್ತಿ. ಒಂದ್ ಟೈಮಲ್ಲಿ ಈ ವ್ಯಕ್ತಿಗೆ ಆಯ್ತು, ಆ ವ್ಯಕ್ತಿನ ಫೋನ್ ಮಾಡ್ಬೇಕಾಯ್ತು. ಈಕೆ ಏನೋ ಕಷ್ಟಕ್ಕೆ ತಕೊಂಡ್ಲು, ಅದು ಅನೈತಿಕತೆನೆ. ಸುಮ್ನೆ ಆರ್ಗ್ಯುಮೆಂಟ್ಸ್ ಅಷ್ಟೇ. ಬಟ್ ಆ ವ್ಯಕ್ತಿ ಏನಕ್ಕೆ ಮಾಡಿದ್ರು ಗಂಟೆ ಗಟ್ಲೆ? ಈಕೆ ಯಾರು? ಈಕೆ ರಾಜಕೀಯ ಕಾರ್ಯಕರ್ತೇನಾ ಇಲ್ಲ ಸ್ವಂತನ ಸಂಬಂಧನ? ತಾಯಿ ತಂದೆಗೆ 6 ಜನ 7 ಜನ ಮಕ್ಕಳಲ್ಲಿ ಕೊನೆ ಮಗಳು. ಎಲ್ಲಾರನ್ನು ಬಿಟ್ಟು ಈ ವ್ಯಕ್ತಿ ಈ ಟೈಮ್ಗೆ ನಾನು ಇಲ್ದರ ಟೈಮಲ್ಲಿ ಏನಕ್ಕೆ ಮಾಡ್ಬೇಕು? ಅನೈತಿಕತೆ ಇದೆ ಮೇಡಮ್. ಪ್ರಶ್ನೆ ಮಾಡ್ಬೇಕು ಕರೆಕ್ಟ್ ಆಗಿ. ಗಂಡ ಕುಡ್ಕೊಂಡ್ ಬಂದ್ಬಿಟ್ಟು ನಾನು ಕುಡಿಯೋ ಅಭ್ಯಾಸ ನನಗಿಲ್ಲ, ಬಟ್ ಆದ್ರೂ ಹೇಳ್ತೀನಿ. ಹೇಳಿದ್ರು ಅವರು ಮಾತನಾಡ್ತಾ, ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡುವಾಗ ಹೇಳ್ತಾ ಇದ್ರು, ನನ್ನ ಗಂಡನ ಜೇಬಲ್ಲಿ ಯಾವಾಗ್ಲೂ ಕೂಡ ಒಂದು ರೀತಿ ಸೊಪ್ಪಿಟ್ಕೊಂಡು ಓಡಾಡ್ತಾರೆ, ಯಾರು ಫೋನ್ ಮಾಡಿದ್ರೆ ಬೇಗ ಪಟ್ ಅಂತ ಎದ್ದು ಹೋಗ್ಬಿಡ್ತಾರೆ ಅಂತ ಆರೋಪ ಮಾಡಿದ್ರು. ಆರೋಪ ಅದೇ ಹೇಳ್ತಿಲ್ವಾ, ಈ ಕುಡಿದ್ರು ಆರೋಪ. ಸೊಪ್ಪು, ಬದನೆಕಾಯಿ, ತರಕಾರಿ ಎಲ್ಲಾನು ಆರೋಪ ಮಾಡ್ತಾರೆ. ಎಷ್ಟು ನಂದು ಮೆಡಿಕಲ್ ಟೆಸ್ಟ್ ಮಾಡಿಸ್ಬಿಡ್ಲಿ, ನಾನು ರೆಡಿ ಇದ್ದೀನಿ. ವಾಲಂಟರಿ ಆಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಯಾವ ಕೋರ್ಟಿಂದ ಆರ್ಡರ್ ಬೇಡ, ನಂದು ಮೆಡಿಕಲ್ ಟೆಸ್ಟ್ ಮಾಡಿಸ್ಬಿಡ್ಲಿ. 1 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ಸತ್ಯ ಆಚೆ ಬರುತ್ತೆ. ಪ್ರಸನ್ನ ಕುಮಾರ್ KLR ಅಂತ ನಾನು ವಾಲಂಟರಿ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ. ನನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕುಡಿದು ಗೊತ್ತಾಗುತ್ತೆ. ಸೊಪ್ಪು, ಬದನೆಕಾಯಿ, ತರಕಾರಿ, ನಾನ್ ವೆಜ್ ಎಲ್ಲ ಬರುತ್ತೆ ಆಚೆ. ನಾನು ಏನ್ ತಿಂದಿದ್ದೀನಿ ಗೊತ್ತಾಗುತ್ತೆ. ಅಷ್ಟು ಸುಲಭ ಅಲ್ಲ ಮೇಡಮ್ ಆರೋಪ ಹೊರಿಸೋದು. ಅದಕ್ಕೆ ಪ್ರೂವ್ ಮಾಡಕ್ಕೆ ಧೈರ್ಯ ಬೇಕು, ಅದಕ್ಕೆ ಮೆಟೀರಿಯಲ್ಸ್ ಬೇಕು. ನಾನು ಕೊಡ್ತಾ ಇದ್ದೀನಿ. ಅವ್ರಿಗೆ ನೇರ ಕೇಳಲಿ, ಏನಕ್ಕೆ ಮಾತಾಡ್ತಾ ಇದ್ದೆ ತಿಂಗಾನ್ಗಟ್ಲೆ? ಅವ್ರು ಏನಕ್ಕೆ ಮಾಡ್ತಾರೆ? ಸಾಹೇಬ್ ಮಾಜಿ ಶಾಸಕರು ಏನಕ್ಕೆ ಮಾಡ್ತಾ ಇದ್ರು? ಅದನ್ನ ಮಾತಾಡಿ. ಅದನ್ನ ಬಿಟ್ಬಿಟ್ಟು ದೊಡ್ಡ ಅಮ್ಮ ಬೈತಾರೆ, ಅಮ್ಮ ಬದೇ ಬೈತಾರೆ, ಅತ್ತೆ ಆದವ್ರು ಕೇಳ್ತಾರೆ. ಯಾಕೆ ಅತ್ತೆ ಕೇಳಬಾರ್ದ? ಬೇರೆ ಜೊತೆ ನೀನು ಮಾತಾಡ್ತಾ ಇದ್ರೆ ರಾತ್ರಿ ಎಲ್ಲ ಹೋಗಿ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಒಂದು ದೂರು ಕೂಡ ದಾಖಲು ಮಾಡಿದ್ರ ಅಂದ್ರೆ, ಈ ರೀತಿ ನಂಗೆ ಸಮಸ್ಯೆ ಆಗ್ತಾ ಇದೆ, ಒಂದು ಸಮಸ್ಯೆಗೆ ಪರಿಹಾರ ಮಾಡ್ಕೊಡಿ ಅಂತ ಕೇಳಿದಿರಾ? ಜೊತೆಗೆ ಏನಾದ್ರು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದೀರಾ? ಪೊಲೀಸರು ಕೂಡ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಅಂತ ಹಲವಾರು ಕಂಪ್ಲೇಂಟ್ ಆಗಿದೆ ಮೇಡಮ್. ಫ್ರಮ್ ದ ಡೇ 1 ನಾನು ಆ ಶಾಸಕರ ವಿರುದ್ಧನೇ ಆರೋಪ ಮಾಡ್ಕೊಂಡ್ ಬಂದಿದ್ದೀನಿ ಹೊರತು ನನ್ನ ನಿಲುವನ್ನು ನಾನು ಬದಲಾಯಿಸಿಲ್ಲ. ಪೊಲೀಸರು ಏನ್ ಹೇಳ್ತಾ ಇದಾರೆ?
ಪೊಲೀಸರು ಅಂತಂದ್ರೆ ಪೊಲೀಸರಿಂದ ಬಂದಿದ್ದು ಇದು ನಿಮ್ಮ ಫ್ಯಾಮಿಲಿ ವಿಚಾರ ಆದ್ರಿಂದ ನೀವು ಎಲ್ಲಿ ಫ್ಯಾಮಿಲಿ ಕೊಟ್ಕೊಂಡ್ಬಿಡಿ ಅಂದ್ರು. ಫ್ಯಾಮಿಲಿ ಕೊಟ್ಕೊಂಡಾಗ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಇದು ಕಾಂಪನ್ಸೇಷನ್ ಬಾಯಿ ಬಂದೆ. ಅವ್ರ ವಕೀಲರು ಇದ್ರು, ಅವ್ರ ವಕೀಲರ ಮುಂದೆನೆ ಕೇಳಿದ್ರು, ಕೇಳಿಬೇಕು. ಅವ್ರ ವಕೀಲರು ಮಾತಾಡ್ಸಿ ಏನಂದ್ರು ನಿಮ್ ಕ್ಲೈಂಟ್ ಅಂತ ಕೇಳಿ. ಲಕ್ಷಾಂತರ ರೂಪಾಯಿ ನಾನು ಎಲ್ಲಿಂದ ಕೊಡ್ಲಿ? ಮೇಲಾಗಿದೆ, ನನ್ನ ಹತ್ರ ದುಡ್ಡು ಇರ್ಬೋದು, ಇಲ್ಲದೆ ಇರ್ಬೋದು, ನನ್ನ ತಪ್ಪಿಲ್ದೇ ಇರೋದಕ್ಕೆ ನಾನು ದಂಡ ಸರ್ ಕಟ್ಟಕ್ಕೆ ಓಕೆ ready ಸರ್ ಇಲ್ಲ. ಸ್ವಲ್ಪ ಲೈನ್ ಅಲ್ಲೇ ಇರಿ ಸರ್, ಯಾಕೆಂತಂದ್ರೆ ಅನ್ನದಾನಿ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಪ್ಲೀಸ್ ಬಿ ಆನ್ ಹೋಲ್ಡ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.